ನಮಸ್ಕಾರ, ನಾನು ಮೇಜರ್ ಡಾಕ್ಟರ್ ಜ್ಞಾನ್ ಪ್ರಕಾಶ್ ಕಾರಂತ್, ಕನ್ಸಲ್ಟೆಂಟ್ ಫಿಸಿಷಿಯನ್ TSS ಹಾಸ್ಪಿಟಲಲ್ಲಿ. ಎಸಿಡಿಟಿ ಅದರದ್ದು ನ್ಯಾಚುರಲ್ ಆಗಿ ನಾವು ಹ್ಯಾಂಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಎಸಿಡಿಟಿ ಇರೋರು ನಮ್ಮ ಜೀವನದ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ, ನಾವು ಎಷ್ಟೊಂದು ಸಲ ಹೈಪರ್ ಎಸಿಡಿಟಿ ಅಂತ ಬರೋರು ಪೇಷಂಟ್ ಇಷ್ಟು ಚೇಂಜಸ್ ಮಾಡಿಕೊಂಡ್ರೆ ಎಷ್ಟೋ ಆರಾಮಾಗ್ತಾರೆ. ಅದರಲ್ಲಿ ಚೇಂಜಸ್ ಅಂತಂದರೆ ನಾವು ಒಂದು ಸಲಕ್ಕೆ ಜಾಸ್ತಿ ತಿನ್ನಬೇಡ್ದು, ಅರ್ಧ ಹೊಟ್ಟೆ ತಿನ್ನುವಷ್ಟು, ಅಥವಾ ನಮ್ಮ ಪ್ರತಿ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಅಥವಾ 4 ತಾಸಿಗೆ ಒಂದು ಹಾಫ್ ಮೀಲ್ಸ್ ಅಂತ ಏನು ಹೇಳ್ತೇವೆ ಅಷ್ಟು ತಗೊಳ್ತಾ ಇರಬೇಕು. ಭಾಳ ಹೊತ್ತು ಖಾಲಿ ಹೊಟ್ಟೆಲಿದ್ರೂ ಕಷ್ಟ, ಭಾಳ ಒಂದೇ ಸಲ ತಿಂದರೂ ಕಷ್ಟ. ತಿಂದಾದ್ಮೇಲೆ 15ರಿಂದ ಅರ್ಧ ತಾಸಷ್ಟು ನೀವು ನೆಟ್ಟಿಗೆ ಇರುವಂಥ ಕೆಲಸ ಮಾಡ್ಬೋದು, ನಿಂತ್ಕೊಂಡು ಮಾಡುವಂಥ ಕೆಲಸ ಅಥವಾ ನೆಟ್ಟಿಗೆ ಕೂತ್ಕೊಂಡು ಇರಬೇಕು. ಆವಾಗ ನಿಮಗೆ ಎದೆ ಉರಿಯೋದು ಅಥವಾ ಎದೆ ಸುಡೋದು ಅಂತ ಏನು ಹೇಳ್ತಾರೆ, ರಿಫ್ಲೆಕ್ಸ್ ಆಗೋದು ಕಡಿಮೆ ಆಗ್ತಾ ಹೋಗ್ತದೆ. ಮಧ್ಯಾಹ್ನ ಊಟ ಆದಮೇಲೆ ಅಥವಾ ರಾತ್ರಿ ಊಟ ಆದಮೇಲೆ ಮಲಗಲಿಕ್ಕೆ ಮಿನಿಮಮ್ 2 hours ಗ್ಯಾಪ್ ಇರಬೇಕು. ಆವಾಗ ನಿಮಗೆ ರಿಫ್ಲೆಕ್ಸ್ ಆಗೋದು ಕಡಿಮೆ ಆಗೋದ್ರಿಂದ ನಿಮ್ಮ ಸಿಂಪ್ಟಮ್ಸ್ ಭಾಳ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಆಹಾರದಲ್ಲಿ ಜಾಸ್ತಿ ಖಾರ, ಹುಳಿ ಪದಾರ್ಥ ಸೇವನೆ ಕಡಿಮೆ ಮಾಡಬೇಕು. ಆಲ್ಕೋಹಾಲ್ ಅಥವಾ ಟೊಬ್ಯಾಕೊ ಯೂಸ್ ಮಾಡೋರು ಇದು ಕಡ್ಡಾಯವಾಗಿ ನಿಲ್ಲಿಸಿದರೆ ಭಾಳ ಒಳ್ಳೆಯದು. ನಿದ್ದೆ ಸರಿಯಾಗಾದರೆ ಅದು ಅರ್ಧ ನಮ್ಮ ಪಿತ್ತ ಅಂತ ಏನು ಹೇಳ್ತೇವೆ ಅದು ಆಗೋದು, ಎಸಿಡಿಟಿ ಆಗುವಂಥ ಕಡಿಮೆ ಆಗ್ತಾ ಹೋಗ್ತದೆ. ಸೊ ದಿವಸ ಒಂದು ಹಾಫ್ ಆನ್ ಅವರ್ ಆದರೂ ಎಕ್ಸಸೈಸ್ ಮಾಡಬೇಕು. ನಿಮ್ಮ ತೂಕ ಅಥವಾ ಬೊಜ್ಜು ಕಡಿಮೆ ಮಾಡಲಿಕ್ಕೆ ತೂಕ ನಿಯಂತ್ರಣ ಮಾಡಿದಷ್ಟು ಒಳ್ಳೆಯದು. ಸೊ ಇವೆಷ್ಟು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ತಾ ನಮ್ಮ ಆಹಾರದಲ್ಲಿ ಕೂಡ ಸೇವನೆ ಮಾಡಬೇಕಾದ್ರೆ ಆದಷ್ಟು ಫೈಬರ್ ಕಂಟೆಂಟ್ ಅಥವಾ ನಾರಿನಂಶ ಹೆಚ್ಚಿರುವಂಥದ್ದು ನಾವು ಯೂಸ್ ಮಾಡೋದು. ಸ್ವಲ್ಪ ಯೋಗರ್ಟ್ಸ್ ಅಥವಾ ಮೊಸರು ಯೂಸ್ ಮಾಡಿದರೆ ಪ್ರೋಬಯೋಟಿಕ್ ಹಂಗಾಗ್ತದೆ. ಸೊ ಅದು ಎಲ್ಲ ನಿಮಗೆ ಹೊಟ್ಟೆಗೂ ಆರಾಮಿರ್ತದೆ. ಹೊಟ್ಟೆಯಲ್ಲಿ ಬ್ಲಾಟಿಂಗ್ ಸೆನ್ಸೇಷನ್ ಅಥವಾ ಉಬ್ಬಿದಂಗೆ ಆಗುವಂಥ ಫೀಲಿಂಗ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇವೆಲ್ಲ ಲೈಫ್ ಸ್ಟೈಲ್ ಚೇಂಜಸ್. ಅದರಲ್ಲಿ ಆಗಲಿಲ್ಲ ಅಂತಂದರೆ ನಿಮ್ಮ ವೈದ್ಯರಿಗೆ ಭೇಟಿ ನೀಡಿ. ಅದೇ ರೀತಿ ಕೆಲವೊಮ್ಮೆ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಒಂದು ಎಂಡೋಸ್ಕೋಪಿ ಕೂಡ ಮಾಡುವಂಥದ್ದು ಅಗತ್ಯ ಇರ್ಬೋದು. ಅದರಲ್ಲಿ ಕೆಲವೊಮ್ಮೆ H. ಪೈಲೋರಿ ಇನ್ಫೆಕ್ಷನ್ ಇರ್ಬೋದು. ಅದರದ್ದಿದ್ದರೆ ಆ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಆದರೆ ನಿಮಗೆ ಎಸಿಡಿಟಿ ಅಥವಾ ನಾವು ಈಗೇನು GERD ರಿಫ್ಲೆಕ್ಸ್ ಆಗುವಂಥದ್ದು ಕಡಿಮೆ ಆಗ್ತದೆ ಅಂತೆ. ಥ್ಯಾಂಕ್ ಯು.